ಅನನ್ಯ, ಅನನ್ಯ, ರೆಡಿನಾ? ನಿನ್ನ ಕಾಲೇಜಿಗೆ ಬಿಟ್ಟು ಹಾಗೆ ನಾನು ಡ್ಯೂಟಿಗೆ ಹೋಗ್ತೀನಿ. ಅವಿನಾಶ್, ಇವತ್ತು ನೀವೇ ನನ್ನ ಕಾಲೇಜಿಗೆ ಡ್ರಾಪ್ ಮಾಡಬೇಡಿ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ಯಾಕಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಇಬ್ಬರು ಒಟ್ಟಿಗೆ ಕಾಲೇಜಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಹಾಗಾಗಿ ನಾನು ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಕೆಲ್ಸಕ್ಕೆ ಹೋಗಿ. ಹೌದಾ, ಸರಿಯಾಗಿದ್ರೆ ಸಂಜೆ ಎಷ್ಟೊತ್ತಿಗೆ ಬರ್ಡೇ ಪಾರ್ಟಿ? ನಾನೇನಾದರೂ ಆಫೀಸಿಂದ ಬೇಗ ಬರಬೇಕಾಗುತ್ತಾ? ಬರ್ತ್ಡೇ ಇರೋದು ನನ್ನ ಫ್ರೆಂಡು, ನೀವ್ಯಾಕೆ ಆಫೀಸಿಂದ ಬೇಗ ಬರ್ತೀರಾ? ಏನು ಹೀಗೆ ಕೇಳ್ತಿದ್ಯಾ ಅಂಕಿತಾ? ನಾನು ನಿನ್ನ ಜೊತೆಯಾಗಿ ತಾನೆ ಬರ್ಡೇ ಪಾರ್ಟಿಗೆ ಹೋಗೋದು. ಏನು, ಬರ್ಡೇ ಪಾರ್ಟಿಗೆ ನೀವು ಬರ್ತೀರಾ? ನಿಮ್ಮನ್ನು ಕರೆದವ್ರು ಯಾರು? ಅಲ್ಲ ಅಂಕಿತಾ, ನಿನ್ನ ಫ್ರೆಂಡ್ ನಿನ್ನ ಕರೆದಿದ್ದಾಳೆ ಅಂದಮೇಲೆ ನಿನ್ನ ಜೊತೆ ನನ್ನ ಸೇರಿಸಿ ತಾನೇ ಕರೆದಿರ್ತಾಳೆ. ಈಗ ನನ್ನ ಫ್ರೆಂಡ್ ಏನಾದರೂ ಬರ್ಡೇ ಪಾರ್ಟಿ ಅಥವಾ ಆ್ಯನಿವರ್ಸರಿ ಆದರೆ, ಮಗ ನೀನು ನಿನ್ನ ಹೆಂಡತಿ ಇಬ್ಬರು ತಪ್ಪದೆ ಬರ್ಬೇಕಣೋ ಅಂತ ಹೇಳ್ತಾನಲ್ವಾ, ಇದು ಹಾಗೆ ಅಂತ ಅಂದ್ಕೊಂಡೆ. ನೋಡಿ ಅವಿನಾಶ್, ನನ್ನ ಫ್ರೆಂಡ್ಸ್ಗೂ ನಿಮ್ಮ ಫ್ರೆಂಡ್ಸ್ಗೂ ಕಂಪೇರ್ ಮಾಡಬೇಡಿ. ಅದು ನನಗಿಷ್ಟ ಆಗಲ್ಲ. ನಿಮ್ಮ ಫ್ರೆಂಡ್ಸಲ್ಲಿ ಒಬ್ಬರಾದ್ರೂ ರಿಚ್ ಆಗಿದ್ದಾರಾ? ನಿಮ್ಗಿರೋರೆಲ್ಲ ಬರೀ ಕಾಂಜಿ ಪಿಂಜಿ ಫ್ರೆಂಡ್ಸ್ಗಳ ಅಷ್ಟೇ. ನೋಡಿ, ನಿಮ್ಮ ಹತ್ರ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಫ್ರೆಂಡ್ ನನಗೋಸ್ಕರ ಕಾಯ್ತಾ ಇರ್ತಾಳೆ, ನಾನು ಹೊರಡಬೇಕು. ನನ್ನ ಅವಳ ಜೊತೆ ಬರ್ಡೇ ಪಾರ್ಟಿ ಕರ್ಕೊಂಡು ಹೋಗೋಕ್ಕೆ ಅವಳಿಗೆ ಇಷ್ಟ ಇಲ್ಲ. ಡೈರೆಕ್ಟಾಗಿ ಹೇಳಿದ್ಲಲ್ಲ, ನೀವು ರಿಚ್ ಅಲ್ಲ ಅನ್ನೋ ಥರ. ಅವಳಾದರೂ ಎಂಜಾಯ್ ಮಾಡ್ಕೊಂಡು ಬರಲಿ. ಅನನ್ಯ, ನಾನು ಆಫೀಸಿಗೆ ಹೋಗಿ ಬರ್ತೀನಿ, ಹುಷಾರು. ಹಾಂ, ನಾನು ಕಾಲೇಜ್ಗೆ ಹೋಗಿ ಅಲ್ಲಿಂದನೇ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ನೈಟ್ ಬರ್ತೀನಿ. ಸರಿ. ಸದ್ಯ ಅವಿನಾಶ್ ಆಫೀಸ್ಗೆ ಹೋಗಾಯಿತು. ಈಗಲೇ ರೋಹನ್ಗೆ ಫೋನ್ ಮಾಡ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಡೀ ದಿನ ನಿನ್ನ ಜೊತೆನೇ ಇರ್ತೀನಿ ಅಂತ. ನೋಡೋಣ ಏನು ಹೇಳ್ತಾನೆ ಅಂತ. ಹಲೋ. ಹಾಯ್ ರೋಹನ್, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ರಿ? ಅನನ್ಯ, ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ನಾನೇ ನಿನಗೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೌದಾ, ಏನು ಸಮಾಚಾರ? ಸಮಾಚಾರ ಏನು ಅಂದರೆ, ಇವತ್ತು ಇಡೀ ದಿನ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ? ರೋಹನ್, ಆ್ಯಕ್ಚುಲಿ ನಾನು ಇದನ್ನೇ ಹೇಳೋಣ ಅಂತ ಕಾಲ್ ಮಾಡಿದೆ. ಆಮೇಲೆ ಸಾಯಂಕಾಲ ಇಬ್ಬರು ಒಟ್ಟಿಗೆ ನಿಮ್ಮ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗ್ಬೋದು, ಏನಂತೀರಾ? ಗುಡ್ ಐಡಿಯಾ. ಸರಿ, ನೀನು ಎಲ್ಲಿದೆಯಾ ಅಲ್ಲಿ ಲೊಕೇಶನ್ ಕಳಿಸು, ನಾನೇ ಬಂದು ನಿನ್ನ ಕರ್ಕೊಂಡು ಬರ್ತೀನಿ. ಬೇಡ ಬೇಡ ರೋಹನ್, ನಾನು ನಮ್ಮ ದೊಡ್ಡಮ್ಮನ ಮನೇಲೇ ಇದ್ದೀನಿ. ಇನ್ನು ಒಂದು ಕೆಲಸ ಮಾಡಿ, ನೀವಿರೋ ಲೊಕೇಶನ್ ನನಗೆ ಸೆಂಡ್ ಮಾಡಿ, ನಾನೇ ಅಲ್ಲಿಗೆ ಬರ್ತೀನಿ. ಸರಿ, ಆಯಿತು. ನಾನು ಈಗಲೇ ಸೆಂಡ್ ಮಾಡ್ತೀನಿ, ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ ಆಯಿತು, ನಾನು ಈಗಲೇ ಹೊರಡ್ತೀನಿ. ನನ್ನ ಲವ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ಟೈಮ್ ನಾನು ರೋಹನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಅವನಿಗೇನಾದರೂ ಗಿಫ್ಟ್ ತೊಗೊಂಡು ಹೋಗಬೇಕಾಗಿತ್ತು. ಆದರೆ ಏನು ಮಾಡೋದು, ನನ್ನ ಹತ್ರ ದುಡ್ಡೇ ಇಲ್ವಲ್ಲ. ಇರೋ ದುಡ್ಡನ್ನು ಖರ್ಚು ಮಾಡಿದ್ರೆ ಆಮೇಲೆ ಆಟೋಗೆ ದುಡ್ಡಿರಲ್ಲ. ರೋಹನ್ನೇ ಬಂದು ಪಿಕಪ್ ಮಾಡಲಿ ಅಂದರೆ ನಮ್ಮ ಮನೆ ಅವನಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಯಾಕಿದೆಯಾ ಏನು ಅಂತ 108 ಪ್ರಶ್ನೆ ಕೇಳ್ತಾನೆ. ಅಕಸ್ಮಾತ್ ಅವನಿಗೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋ ವಿಚಾರ ಗೊತ್ತಾದರೆ ಆಮೇಲೆ ಅವನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ನನಗೆ ಕಾಲ್ ಮಾಡಲ್ಲ. ಬೇಡ ಬೇಡ. ಆದರೆ ಇವಾಗ ಗಿಫ್ಟ್ಗೆ ಏನು ಮಾಡೋದು? ಗಿಫ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ರೋಹನ್ಗೆ ನನ್ನ ಮದುವೆ ವಿಚಾರ ಗೊತ್ತಾಗಬಾರ್ದು. ರೋಹನ್, ನಿಮ್ಮನ್ನ ನೋಡಿ ಎಷ್ಟು ದಿನ ಆಗಿತ್ತಲ್ಲ. ನನಗಂತೂ ಇವತ್ತು ತುಂಬ ಖುಷಿ ಆಗ್ತಿದೆ. ಕಾರಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು ಸೋ ಮಚ್. ರೋಹನ್, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಅಂದರೆ ಶಾಪಿಂಗ್ಗೆ. ಏನು, ಶಾಪಿಂಗ್ಗೆ? ಇದ್ದಕ್ಕಿದ್ದಂಗೆ ಶಾಪಿಂಗ್ ಯಾಕೆ? ಏನು ಹೀಗೆ ಕೇಳ್ತಿದ್ಯಾ ಅನನ್ಯ? ನಾವಿಬ್ಬರು ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಫಸ್ಟ್ ಟೈಮ್ ನಾವಿಬ್ಬರು ಮೀಟ್ ಆಗಿರೋದು. ಹಾಗಾಗಿ ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಶಾಪಿಂಗ್ ಹೋಗೋಣ, ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ನಿನಗೇನು ಇಷ್ಟನೋ ಅದನ್ನು ಎಲ್ಲ ತಿನ್ನುವಂತೆ ನಾನು ಕೊಡಿಸ್ತೀನಿ. ಸಂಜೆವರೆಗೂ ಪಾರ್ಕು ಅಥವಾ ಯಾವುದಾದ್ರೂ ಮೂವಿಗೆ ಹೋಗೋಣ, ಆಮೇಲೆ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗೋಣ, ಏನಂತೀಯ? ಸೂಪರ್ ಐಡಿಯಾ. ರೋಹನ್, ಅನನ್ಯನ ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಏನೇನು ಬೇಕು ಎಲ್ಲನೂ ಕೊಡಿಸ್ತಾನೆ. ಹಾಗೆ ಒಂದು ಒಳ್ಳೆ ಹೋಟೆಲಿಗೆ ಕರ್ಕೊಂಡು ಹೋಗಿ ಇಬ್ಬರು ಖುಷಿ ಖುಷಿಯಾಗಿ ಲಂಚ್ ಮುಗಿಸ್ಕೊಂಡು ಆರಾಮಾಗಿ ಇವಾಗ ಕೂತ್ಕೊಂಡು ಮಾತಾಡೋಣ ಅಂತ ಬರ್ತಾರೆ. ರೋಹನ್, ಥ್ಯಾಂಕ್ ಯು ಸೋ ಮಚ್. ನನಗೇನೇನು ಬೇಕೋ ಅದನ್ನೆಲ್ಲ ಕೊಡಿಸಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಏನು ಅನನ್ಯ ಹೀಗೆ ಮಾತಾಡ್ತಿದ್ಯಾ? ನೀನೇನು ಬೇರೆ ಅವಳ? ನಾಳೆ ನನ್ನ ಮದುವೆ ಆಗೋಳ್ತಾನೆ.
ಹೌದು. ಅನನ್ಯ, ನಿನಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. ಇನ್ನೂ ಒಂದು ಸರ್ಪ್ರೈಸಾ? ಏನದು? ಈಗಾಗಲೇ ಡ್ರೆಸ್ ಕೊಡ್ಸಿದ್ದೀರಾ, ಪರ್ಲ್ ಸೆಟ್ ಕೊಡ್ಸಿದ್ದೀರಾ, ಕಾಸ್ಮೆಟಿಕ್ಸ್ ತೆಕ್ಕೊಟ್ಟಿದ್ದೀರಾ, ನಾನು ಏನೇನು ಕೇಳಿದ್ನೋ ಎಲ್ಲನೂ ಕೊಡ್ಸಿದ್ದೀರಾ. ಇನ್ನೂ ಸರ್ಪ್ರೈಸ್ ಏನದು? ನೀನು ಕಣ್ಣು ಮುಚ್ಕೋ, ಆಮೇಲೆ ನಾನು ತೋರಿಸ್ತೀನಿ. ನಾನು ಹೇಳೋವರೆಗೂ ಕಣ್ಣು ಬಿಡಬಾರ್ದು. ಇವಾಗ ಕಣ್ಬಿಡು. ಇದೇನಿದು? ಓಪನ್ ಮಾಡಿ ನೋಡು ಅನನ್ಯ. ಅನನ್ಯ ಆ ಬಾಕ್ಸ್ನ ಓಪನ್ ಮಾಡ್ತಾಳೆ. ವಾವ್, ಉಂಗ್ರ ತುಂಬ ಚೆನ್ನಾಗಿದೆ. ನಿನಗೆ ಇಷ್ಟ ಆಯ್ತಾ? ತುಂಬ ತುಂಬ ಇಷ್ಟ ಆಯಿತು ರೋಹನ್. ಅನನ್ಯ, ಬೆಳಗ್ಗೆಯಿಂದ ಇವಾಗಿನವರೆಗೂ ನೀನು ನನ್ನ ಜೊತೆಲೇ ಇದೆಯಾ. ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ನೀನು ವಾಪಸ್ ಮನೆಗೆ ಹೋಗ್ತೀಯಾ. ಅದನ್ನು ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಮತ್ತೆ ನಿಮ್ಮ ಜೊತೆನೇ ಇರಬೇಕಾ? ಇರ್ತೀಯಾ? 1-2-3 ಡೇಸ್ ಇಬ್ಬರು ಎಲ್ಲಾದರೂ ಟ್ರಿಪ್ ಹೋಗೋಣ, ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಪ್ಲೀಸ್ ಅನನ್ಯ, ಬೇಡ ಅನ್ಬೇಡ. ನಿನ್ಗೇನು ಬೇಕು ಹೇಳು, ನಾನು ಕೊಡಿಸ್ತೀನಿ. ಅನನ್ಯಂಗೆ ರೋಹನ್ ಕೊಡಿಸೋ ಕಾಸ್ಟ್ಲಿ ಗಿಫ್ಟ್ಸ್ನೆಲ್ಲ ನೋಡಿ ಅವಿನಾಶ್ಗಿಂತ ಇವನೇ ಬೆಟರ್, ಇವನ ಜೊತೆನೇ ಇರೋಣ ಅಂತ ಡಿಸೈಡ್ ಮಾಡ್ತಾಳೆ. ಸರಿ, ಇರ್ತೀನಿ. ಥ್ಯಾಂಕ್ ಯು ಅನನ್ಯ, ಥ್ಯಾಂಕ್ ಯು ಸೋ ಮಚ್. ಅನನ್ಯ, ಇವಾಗ ನಾವಿಬ್ಬರು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಡೆಕೋರೇಷನ್ ಏನು ಸಖತ್ತಾಗಿರುತ್ತೆ ಗೊತ್ತಾ. ನೀನು ಇಮ್ಯಾಜಿನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನು ನನಗಿಂತ ರಿಚ್ಚು. ಹೌದಾ? ಹೌದು ಅನನ್ಯ, ಅವ್ನ ಬರ್ಡೇ ರಿಟರ್ನ್ ಗಿಫ್ಟ್ ಏನು ಗೊತ್ತಾ, ಎಲ್ರಿಗೂ ಉಂಗ್ರ. ಇದನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಅವನ ಜೊತೆ ಹೋಗಿದ್ದೆ. ನಾನು ಯಾಕೆ ಅನನ್ಯ ತೊಗೋಬಾರ್ದು ಅಂತ ತೊಗೊಂಡೆ. ನಾನು 1 ತೊಗೊಂಡ್ರೆ ಅವ್ನು 100 ತೊಗೊಂಡ. ಅಂದರೆ ಅವ್ರು ಅಷ್ಟೊಂದು ರಿಚ್ಚಾ? ಕೇಳ್ತಿಯಲ್ಲ, ನೀನೇ ನೋಡುವಂತೆ. ಸರಿ, ನಡಿ ಹೋಗೋಣ. ವಾವ್, ಎಷ್ಟು ಚೆನ್ನಾಗಿದೆ. ಇನ್ನೂ ಒಳಗಡೆ ನೋಡುವಂತೆ ಬಾ. ವಾವ್ ರೋಹನ್, ಸೂಪರ್ ಆಗಿದೆ. ಉದ್ದಕ್ಕೂ ಬಲೂನೆಲ್ಲ ಡೆಕೋರೇಷನ್ ಮಾಡಿದಾರಲ್ವಾ? ಇದೆಲ್ಲ ತುಂಬ ಕಾಸ್ಟ್ಲಿ ಅಲ್ವಾ ರೋಹನ್? ಅಯ್ಯೋ, ಅವನಿಗಿದೆಲ್ಲ ಯಾವ ಮಹಾ. ನಡಿ, ಇನ್ನೂ ಒಳಗಡೆ ಹೋಗೋಣ, ನಿನಗೆ ಗೊತ್ತಾಗುತ್ತೆ. ಹಾಯ್ ರೋಹನ್, ಏನೋ ಇಷ್ಟು ಲೇಟಾಗಿ ಬರ್ತಿದ್ಯಾ? ಸಾರಿ ಕಣೋ, ಅದು ನಾನು ಅನನ್ಯನ ಕರ್ಕೊಂಡು ಶಾಪಿಂಗ್ ಅಲ್ಲಿ ಇಲ್ಲಿ ಅಂತ ಸುತ್ತಾಡಿಸ್ತಿದ್ದೆ, ಹಾಗಾಗಿ ಲೇಟ್ ಆಗೋಯ್ತು. ಹ್ಯಾಪಿ ಬರ್ಡೇ ಮಚಾ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ರೋಹನ್, ಹೋಗು, ಅಲ್ಲಿ ಬರ್ಗರು, ಜ್ಯೂಸು, ಫ್ರೆಂಚ್ ಫ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. ಇಬ್ಬರು ಏನಾದರೂ ತಿನ್ಕೊಂಡು ಬನ್ನಿ. ಇರ್ಲಿ ಕಣೋ, ನಾವು ಆಚೆ ಕಡೆ ಏನೋ ತಿಂದಿದ್ವಿ, ಹಾಗಾಗಿ ಅಷ್ಟೊಂದು ಹಸಿವಿಲ್ಲ. ಮಗ, ಹೇಗಿದ್ದಾಳೆ ಹುಡುಗಿ? ಸೂಪರ್ ಆಗಿದ್ದಾಳೆ. 2-3 ದಿನ ಇಲ್ಲೇ ಇರ್ತಾಳ ಇವಳು. ನೀನು ಕಾಸ್ಟ್ಲಿ ಗಿಫ್ಟ್ ತೋರಿಸ್ಬಿಡು, ಲೈಫ್ ಲಾಂಗ್ ನಿನ್ನ ಜೊತೆನೇ ಇದ್ಬಿಡ್ತಾಳೆ. ಏನು ಇಬ್ರು ಏನೋ ಗುಟ್ಟಾಗಿ ಮಾತಾಡ್ಕೊಳ್ತಿದ್ದೀರಾ? ಏನಿಲ್ಲ ಅನನ್ಯ ಅವರೇ, ನೀವು ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಐ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ, ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ಬರ್ಡೇ ನಿಮ್ಮದು, ನಾನು ನಿಮಗೆ ಗಿಫ್ಟ್ ಕೊಡಬೇಕು. ನೋಡಿದ್ರೆ ನೀವೇ ಕೊಡ್ತಾ ಇದ್ದೀರಾ? ಏನೋ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಗೊಂದು ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೊಡ್ತಾ ಇದ್ದೀನಿ. ಅನನ್ಯ ಅವರೇ, ನಿಜಕ್ಕೂ ರೋಹನ್ ತುಂಬ ಪುಣ್ಯ ಮಾಡಿದ. ಒಂದು ಮಾತು ಹೇಳ, ನೀವಿಬ್ಬರು ಲವ್ ಮಾಡ್ತಿರ್ಲಿಲ್ಲ ಅಂತಿದ್ರೆ ನಾನೇ ನಿಮ್ಮನ್ನ ಮದುವೆ ಆಗ್ಬಿಡ್ತಿದ್ದೆ. ಅನನ್ಯ, ಇವನೇನು ಸಾಮಾನ್ಯದವನು ಅನ್ಕೋಬೇಡ. ನನಗೆ 1 ಬಂಗ್ಲೆ ಇದ್ದರೆ ಇವನಿಗೆ 4-5 ಇದೆ. ಯಾವ ಬಂಗ್ಲೆಯಲ್ಲಿ ಯಾವತ್ತಿರ್ತಾನೆ ಅಂತಾನೆ ಗೊತ್ತಾಗಲ್ಲ. ಹೌದಾ? ನೀವು ಅಷ್ಟೊಂದು ರಿಚ್ಚಾ? ಎಷ್ಟು ಬಂಗ್ಲೆ ಇದ್ರೆ ಏನು ಪ್ರಯೋಜನ ಅನನ್ಯ? ನಿಮ್ಮ ಥರ ಒಂದು ಸುಂದರವಾಗಿರೋ ಹುಡುಗಿ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರಬೇಕು ಅಂತ ಆಸೆ ಇದೆ, ಆದರೆ ಸಿಗ್ತಾ ಇಲ್ವಲ್ಲ. ಅಯ್ಯೋ, ರೋಹನ್ಗಿಂತ ಮುಂಚೆ ಇವರೇ ನನಗೆ ಪರಿಚಯ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅನನ್ಯ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೋಹನ್. ಮಗ, ನೀನೇನೋ ಅನನ್ಯ ಅವ್ರನ್ನ ಕರ್ಕೊಂಡು 3-4 ದಿನ ಎಲ್ಲೋ ಟ್ರಿಪ್ ಹೋಗಬೇಕು ಅಂತ ಅನ್ಕೊಳ್ತಿದ್ದೆ ಅಲ್ವಾ? ಹೌದು, ಆದರೆ ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ರೋಹನ್, ನೀನು ಟ್ರಿಪ್ ಹೋಗೋಕ್ಕಾಗಲ್ಲ. ಯಾಕಂದರೆ ನಾಳೆ ನಾಳಿದ್ದು 2 ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಹೌದಾ? ಆದರೆ ನೀನು ಏನು ಯೋಚನೆ ಮಾಡಬೇಡ. ನೀನು ಟ್ರಿಪ್ಗೆ ಹೋದ್ರೇನೋ ಇಲ್ಲ ಇದ್ರೇನೋ, ಒಟ್ಟಿನಲ್ಲಿ ಅನನ್ಯ ಅವ್ರ ಜೊತೆ ನೀನು ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ? ಒಂದು ಕೆಲಸ ಮಾಡು, ನನ್ನ 4-5 ಬಂಗ್ಲೆ ಇದೆಯಲ್ಲ, ಅದು ಯಾವುದಾದ್ರೂ ಒಂದು ಬಂಗ್ಲೆಲಿ ನೀವಿಬ್ಬರೇ 3 ದಿನ ಆರಾಮಾಗಿರ್ಬೋದಲ್ವಾ? ಹೌದು ರೋಹನ್, ನಿಮ್ಮ ಫ್ರೆಂಡ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವು ನಿಮ್ಮ ಫ್ರೆಂಡ್ ಬಂಗ್ಲೆಲ್ಲೇ ಉಳ್ಕೊಳ್ಳೋಣ. ನನಗೂ ಆಸೆ ಆಗ್ತಿದೆ ಅವ್ರ ಬಂಗ್ಲೆ ಹೇಗಿದೆ ಅಂತ.
ಸರಿ. ನೋಡಿ ಅನನ್ಯ ಅವರೇ, ನೀವು 3 ದಿನ ಇಲ್ಲಿ ಇರಬೇಕು ಅಂದರೆ ನೀವು ಈ ಗಿಫ್ಟ್ ತೊಗೊಳ್ಳೇಬೇಕು. ಖಂಡಿತ ತಗೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಅಲ್ಲೆಲ್ಲ ಕೂಲ್ ಡ್ರಿಂಕ್ಸು, ಬರ್ಗರು, ಸ್ಯಾಂಡ್ವಿಚಸ್ ಎಲ್ಲ ಕೊಡ್ತಿದ್ದಾರೆ. ನೀವು ಏನಾದರೂ ತಗೋ ಹೋಗಿ. ಸರಿ ರೋಹನ್, ಬನ್ನಿ ನಾವಿಬ್ರು ಏನಾದರೂ ತಗೊಳ್ಳೋಣ. ಅನನ್ಯ, ನೀನು ಹೋಗಿ ತಗೊಳ್ತಾ ಇರೋ, ಒಂದು 2 ನಿಮಿಷ ಬರ್ತೀನಿ. ಸರಿ. ಏನೋ ಮಗ, ಎಲ್ಲಿಂದ ಹುಡುಕುತ್ತೀಯೋ ಇವಳ? ಯಪ್ಪ, ಈ ಲವ್ ಗಿವು ಎಲ್ಲ ನನಗೆ ಆಗ ಬರಲ್ಲ ಕಣೋ ವಿವೇಕ್. ಇದಕ್ಕೆಲ್ಲ ನೀನೇ ಸರಿ. ಶಾಪಿಂಗು ಅದು ಇದು ಅಂತ, ಅಯ್ಯೋ ದೇವ್ರೆ, ನೀನು ನನಗೆ ದುಡ್ಡು ಕೊಡೋ ಹೊತ್ತಿಗೆ ಹೇಗೋ ನಾನು ನಿಭಾಯಿಸಿದ್ದೀನಿ. ಇಲ್ಲ ಅಂದರೆ ನಾನು ಏನು ಮಾಡಬೇಕಾಗಿತ್ತು ಹೇಳು? 2-3 ದಿನ ಅವಳು ನಿನ್ನ ಜೊತೆನೇ ಇರ್ತಾಳಲ್ವಾ? ಏನು ಮಾಡಬೇಕು, ಏನು ಮಾಡೋದು ಎಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಬರ್ಡೇ ಪಾರ್ಟಿ ಮುಗಿಲಿ. ಸರಿ, ನಾನು ಇವಾಗ ಹೋಗಲಿಲ್ಲ ಅಂದರೆ ಅವಳಿಗೆ ಡೌಟ್ ಬರುತ್ತೆ. ನಾನು ಅವಳ ಜೊತೆ ಹೋಗಿ ಸ್ಯಾಂಡ್ವಿಚ್ಚು, ಬರ್ಗರು, ಕೂಲ್ ಡ್ರಿಂಕ್ಸು ಎಲ್ಲ ತಗೋತೀನಿ. ಹುಡುಗಿ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ಹಲೋ. ಹಾಂ, ಹೇಳಿ ಅವಿನಾಶ್. ಅನನ್ಯ, ಎಲ್ಲಿದ್ಯಾ? ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ನೀನು? ನಾನು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿಲೇ ಇದ್ದೀನಿ. ಇಲ್ಲಿ ಎಲ್ಲ ಫ್ರೆಂಡ್ಸು ಇನ್ನೊಂದು ವಾರ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರು. ಅದಕ್ಕೆ ನಾನು ಅವ್ರ ಜೊತೆ ಹೋಗ್ಲಾ ಏನು ಅಂತ ಯೋಚನೆ ಮಾಡ್ತಿದ್ದೆ. ನಿಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಟ್ರಿಪ್ಗ? ಅದು 1 ವಾರನಾ? ಹೌದು, ಇವತ್ತಾನೇ ಬರ್ಡೇ ಮಾಡ್ಕೊಂಡಿದ್ದಾಳಲ್ವಾ, ಅವಳಿಗೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆಯಂತೆ. ಅದಕ್ಕೆ ಅವಳು ನಮ್ಮನ್ನು ಎಲ್ಲರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಪ್ಲೀಸ್ ಅವಿನಾಶ್, ನಾನು ಅವಳ ಜೊತೆ ಹೋಗಿ ಬರ್ತೀನಿ. ಅನನ್ಯ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಯಾವುದಕ್ಕೂ ನಾವು ಅತಿಯಾಗಿ ಆಸೆ ಪಡಕ್ಕೆ ಹೋಗಬಾರ್ದು. ಅಲ್ಲ, ಅವಳೇನೋ ಫ್ರೆಂಡ್ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಹಾಗಂತ ನೀನು ಹೋಗೋಕ್ಕಾಗುತ್ತಾ? ಅದು ₹1 ಇಲ್ದಂಗೆ. ನಿಮಗಂತೂ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಕಳ್ಸೋಕ್ಕೂ ಆಗಲ್ಲ ಅಂತೀರಲ್ಲ. ಸರಿ, ಆಯಿತು, ಹೋಗ್ಬಾ. ಅನನ್ಯ, ಹೇಗೆ ಅನ್ನಿಸ್ತಿದೆ ಬರ್ಡೇ ಪಾರ್ಟಿ? ಸೂಪರ್ ಆಗಿದೆ. ನಾನಂತೂ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರೋದನ್ನ ನೋಡೇ ಇಲ್ಲ. ಅದು ಸರಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೆ? ಅದು ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೆ, ಫ್ರೆಂಡ್ಸ್ ಜೊತೆ 1 ವಾರ ಟ್ರಿಪ್ಗೆ ಹೋಗಿ ಬರ್ತೀನಿ ಅಂತ. ಹೌದಾ, ಒಳ್ಳೇದೇ ಆಯಿತು ಬಿಡು. ಸರಿ, ಬಾ. ರೋಹನ್, ನಾನು ಇದು ಒಂದೇ ಬಟ್ಟೆ ತಂದಿರೋದು. ಇಲ್ಲಿ 3-4 ಡೇಸ್ ಉಳ್ಕೊಳ್ಳೋಕ್ಕೆ ನನಗೆ ಬಟ್ಟೆನೇ ಇಲ್ಲ. ಓ ಹೌದಲ್ವಾ? ಒಂದು ಕೆಲಸ ಮಾಡೋಣ. ಇವಾಗ ಎಷ್ಟು ಟೈಮು? 8:30 ಆಗೋಗಿದೆ. ನೋಡೋಣ, ನಡಿ. ನೈಟ್ಗೆ ನೈಟ್ ಡ್ರೆಸ್ಸು ಮತ್ತು 3 ಡೇಸ್ಗೆಲ್ಲ ಬಟ್ಟೆ ತಗೊಳ್ಳುವಂತೆ ನಾನೇ ಕೊಡಿಸ್ತೀನಿ. ಸರಿ, ನಡೀರಿ ಹೋಗೋಣ. ಇವಳು ಕೊಡಿಸ್ತೀನಿ ಅಂದ ತಕ್ಷಣ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ನನ್ನ ಹತ್ರ ಎಲ್ಲಿದೆ ದುಡ್ಡು? ಈಗಲೇ ವಿವೇಕ್ಗೆ ಫೋನ್ ಮಾಡ್ತೀನಿ. ಬನ್ನಿ ರೋಹನ್, ಶಾಪಿಂಗ್ ಹೋಗೋಣ ಬನ್ನಿ. 1 ನಿಮಿಷ ಅನನ್ಯ, ನನಗೆ ಯಾವುದೋ ಕಾಲ್ ಬರ್ತಾ ಇದೆ. ನೀನು ಹೋಗ್ತಾ ಇರು, ಬಂದೆ. ಸರಿ, ನಾನು ಕಾರ್ ಹತ್ರ ಇರ್ತೀನಿ, ಬನ್ನಿ. ಹಲೋ ವಿವೇಕ್, ನನ್ನಿಂದ ಇವಳನ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ಎಲ್ಲ ಅಷ್ಟೊಂದು ಶಾಪಿಂಗ್ ಮಾಡಿಸಿದ್ದೀನಿ. ಇವಾಗ ನೋಡಿದ್ರೆ ಬಟ್ಟೆ ಇಲ್ಲ ಅಂತಿದ್ದಾಳೆ. ಬೆಳಗ್ಗೆ ಅವಳು ಬಟ್ಟೆ ತೊಗೊಳ್ಳಿಲ್ಲ, ಅದೇನೋ ಕಾಸ್ಮೆಟಿಕ್ಸ್ ಅದು ಏನೇನೋ ತೊಗೊಂಡ್ಲು, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಈಗ ನೋಡಿದ್ರೆ ಇನ್ನು 2-3 ದಿನ ಇಲ್ಲಿ ಉಳ್ಕೋಬೇಕು, ನನಗೆ ಬಟ್ಟೆ ಇಲ್ಲ ಅಂತಿದ್ದಾಳೆ. ಸರಿ, ನಾನು ಗೂಗಲ್ ಪೇ ಮಾಡ್ತೀನಿ, ಅದೇನೇನು ಬೇಕು ಎಲ್ಲ ಕೊಡ್ಸ್ಕೊಂಡು ಬಾ, ಹೋಗು. ಸರಿ, ಆಯಿತು. ಇವಳನ್ನ ವಿವೇಕ್ ಬಂಗ್ಲೆಗೆ ತಲುಪಿಸೋವರೆಗೂ ಹೇಗೋ ಮೇಂಟೈನ್ ಮಾಡಿದ್ರಾಯ್ತು. ಆಮೇಲೆ ನಾನು ಬಚಾವು, ಅವಳಿಗೆ ಏನಾದರೂ ಮಾಡ್ಕೊಳ್ಳಿ. ಅನನ್ಯ ರೋಹನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾನೆ ಅನ್ಕೊಂಡು ಬರ್ಡೇ ಪಾರ್ಟಿಗೆ ಬಂದ್ಬಿಟ್ಟಿರ್ತಾಳೆ. ಮುಂದೇನಾಗುತ್ತೆ? ಅನನ್ಯಾಗೆ ರೋಹನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿಲ್ಲ ಅನ್ನೋದು ಗೊತ್ತಾಗುತ್ತಾ? ವಿವೇಕಿಂದ ಅನನ್ಯಾಗೇನಾದರೂ ತೊಂದರೆ ಆಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.